ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಆದರೂ ಪ್ರಮುಖವಾಗಿ ಬಿ.ಎಡನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಬಿ.ಎಡನ್ನು ಮಾಡಬೇಕು ಅನ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಬಂದೇ ಬಂದಿರುತ್ತೆ. ಬಿ.ಎಡನ್ನು ನಾವು ಮಾಡ್ತಿದ್ದೀವಿ ಅಥವಾ ಬಿ.ಎಡನ್ನು ಮಾಡಬೇಕು ಅನ್ಕೊಂಡಿದ್ದೀವಿ. ಬಿ.ಎಡನ್ನು ನಾವು ಮಾಡಿದ್ರೆ ಕೊನೆಯ ನಂತರದಲ್ಲಿ ಬಿ.ಎಡ್‌ನ ಎಂಡಿಂಗ್‌ನಲ್ಲಿ ನಮಗೆ ಸಿಗುವಂಥದ್ದು ಶಿಕ್ಷಕ ವೃತ್ತಿ ಮಾತ್ರನಾ? ಅಂದ್ರೆ ನಾವು ಬರೀ ಟೀಚರ್ ಮಾತ್ರ ಆಗ್ಬೋದಾ? ಬೇರೆ ಯಾವುದೇ ಜಾಬ್ ಸಿಗೋದಿಲ್ವಾ ನಮಗೆ? ಏನೇನು ಅವಕಾಶಗಳಿರ್ತವೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ. ಅವ್ರಿಗಾಗಿ ಈ ಒಂದು ಮಾಹಿತಿನ ತಂದಿರೋದಾಗಿರುತ್ತೆ ಅಂತ ಹೇಳ್ತಾ, ಬಿ.ಎಡನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಉದ್ಯೋಗ ಅವಕಾಶಗಳಿದ್ದಾವೆ? 10ಕ್ಕೂ ಅಧಿಕ ಉದ್ಯೋಗ ಅವಕಾಶಗಳು ಇರುವಂತದ್ದಾಗಿರುತ್ತೆ. ಪ್ರಮುಖವಾಗಿರ್ತಕ್ಕಂಥ ಒಂದು 10 ರಿಂದ 11 ಉದ್ಯೋಗ ಅವಕಾಶವನ್ನ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅಂತ ಹೇಳ್ಬೋದಾಗಿರುತ್ತೆ. ಅದಕ್ಕೆ ಕನ್ನಡ ವೇದಿಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚುವರಿ ಮಾಹಿತಿ ನಮ್ಮ ಚಾನಲ್ ಅಲ್ಲಿ ನಿಮಗೆ ಬಿ.ಎಡ್ ಕುರಿತು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಏನಾದ್ರು ಡೌಟ್ಸ್ ಇದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ವೇದ ಆಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಮೆಸೇಜ್‌ಗಳು ನಮಗೆ ಶೋ ಆಗ್ತವೆ. ಮತ್ತೆ ಕಾಲ್ ಮುಖಾಂತರ ಕೂಡ ನೀವು ನಮ್ಮ ಜೊತೆ ಮೆಸೇಜ್ ಮುಖಾಂತರ, ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಪ್ರತ್ಯೇಕ ಸ್ಟೋರಿಗಳನ್ನು ವೀಕ್ಷಣೆ ಮಾಡೋದಕ್ಕೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ನಿಮಗೆ ಸಹಾಯ ಮಾಡುತ್ತೆ. ಹೆಚ್ಚುವರಿ ಗೈಡೆನ್ಸ್ ಅನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡುವಂತಾದರೆ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಬಿ.ಎಡ್ ಅನ್ನು ಮಾಡಿದಂಥವ್ರಿಗೆ ಯಾವ ಜಾಬ್‌ಗಳು ಸಿಗ್ತವೆ ಅಂದ್ರೆ, ಮೊದಲನೇದಾಗಿ ಪ್ರಮುಖವಾಗಿ ಕಾಮನ್ ಆಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಶಿಕ್ಷಕರಾಗಬಹುದಾಗಿರುತ್ತೆ. ಯಾವ ಶಿಕ್ಷಕರಾಗಬಹುದಾಗಿರುತ್ತೆ? ಬಿ.ಎಡ್ ಆದಂಥ ವಿದ್ಯಾರ್ಥಿಗಳು ಅಥವಾ ಪ್ರಶಿಕ್ಷಣಾರ್ಥಿಗಳು ಅಂತ ಹೇಳಿದರೆ, ಆಹ್, ಈ ಒಂದು ಸಂಬಂಧಪಟ್ಟಂತೆ ಹೇಳಿದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಆಗ್ಬಹುದಾಗಿರುತ್ತೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಇವಾಗ ನೀವು ಸಡನ್ ಆಗಿ ಹೋಗ್ತೀರಾ ಅಂತಂದ್ರೆ ನಿಮಗೆ ಗೌರ್ಮೆಂಟ್ ಗಾರೆ ಬಿ.ಎಡ್ ಆದಂಥ ಸಂದರ್ಭದಲ್ಲಿ ಹೈಸ್ಕೂಲ್ ಲೆವೆಲ್‌ಗೆ ಕೊಡ್ತಾರೆ ನಿಮಗೆ. ಅಂದ್ರೆ ಹೈಸ್ಕೂಲ್ ಆಗ್ಬಹುದಾಗಿರುತ್ತೆ, ಪ್ರಾಥಮಿಕ, ಪ್ರೌಢ ಅಂದ್ರೆ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಹಿರಿಯ ಪ್ರೌಢ ಆಗಿರ್ಬೋದು, ಹೈಯರ್ ಪ್ರೈಮರಿ ನಂತರದಲ್ಲಿ ಈ ಒಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಕೆಲಸ ಮಾಡಬಹುದಾಗಿರುತ್ತೆ. ಯಾರು? ಈ ಒಂದು ಬಿ.ಎಡ್ ಆಗಿರ್ತಕ್ಕಂಥವ್ರು. ನಂತರದಲ್ಲಿ ವಸತಿ ಶಾಲೆಗಳಲ್ಲೂ ಕೂಡ ನೀವು ಶಿಕ್ಷಕರಾಗಿ ಕೆಲಸನ ಮಾಡಬಹುದಾಗಿರುತ್ತೆ. ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಎರಡೂ ಕಡೆಗಳಲ್ಲೂ ಕೂಡ ಉದ್ಯೋಗನ ಮಾಡಲಿಕ್ಕೆ ಬಿ.ಎಡ್ ಅರ್ಹತೆ ಬೇಕಾಗಿರುತ್ತೆ, ಬಿ.ಎಡ್ ಆದಂಥವ್ರು. ನಂತರದಲ್ಲಿ ಪ್ರೈಮರಿವರೆಗೂ ಕೂಡ ಡಿ.ಎಡ್ ಅಂತಕ್ಕಂಥ ಇರುತ್ತೆ. ಬಟ್ ಬಿ.ಎಡ್ ಆದ್ರೂ ಕೂಡ ಪ್ರೈವೇಟ್‌ಗಳಲ್ಲಿ ನಿಮಗೆ ಶುರುನಲ್ಲೇ ಇವಾಗ ಹೈಸ್ಕೂಲ್ ಲೆವೆಲ್‌ಗೆ ನಿಮಗೆ ಟೀಚ್ ಮಾಡಿ ಅಂತ ಕೊಡೋದಿಲ್ಲ. ಯಾಕಂದ್ರೆ ಎಕ್ಸ್‌ಪೀರಿಯನ್ಸ್ ಇರೋದಿಲ್ಲ, ಅನುಭವ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವರು 6ನೇ ಕ್ಲಾಸು, 5ನೇ ಕ್ಲಾಸು ಈ ಒಂದು ತರಗತಿಗಳಿಗೆ ಪಾಠ ಮಾಡಿ ಅಂತ ನಿಮಗೆ ಬಿಟ್ಟಿರ್ತಾರೆ. ನಂತರದಲ್ಲಿ 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಈ ತರ ಕೊಡುವಂತದ್ದಾಗಿರುತ್ತೆ. ಆ ಕಾರಣಕ್ಕೆ ನೀವು ಪ್ರಾಥಮಿಕ, ಪ್ರೌಢ, ಹಿರಿಯ ಪ್ರೌಢ ಮತ್ತೆ ವಸತಿ ಶಾಲೆಗಳಲ್ಲೂ ಕೂಡ ನೀವು ಶಿಕ್ಷಕರಾಗಿ ಕೆಲಸನ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ತಿಳಿಸುವಂತಂದ್ರೆ, ಎರಡನೇದಾಗಿ ಪ್ರಮುಖವಾಗಿ ಶಾಲಾ ಮುಖ್ಯೋಪಾಧ್ಯಾಯರಾಗಲಿಕ್ಕೆ ಅಥವಾ ಹೆಡ್ ಮಾಸ್ಟರ್ ಅಂತ ಏನ್ ಕರೀತಾರಲ್ಲ, ಈ ಒಂದು ಕೆಲಸಕ್ಕೂ ಕೂಡ, ಮತ್ತೆ ಉಪ ಹೆಡ್ ಮಾಸ್ಟರ್ ಅಂತ ಏನ್ ಕರೀತಾರಲ್ಲ, ವೈಸ್ ಅಂದ್ಬಿಟ್ಟು, ಅದಕ್ಕೂ ಕೂಡ ನೀವು ಎಲಿಜಿಬಲ್ ಆಗಬಹುದಾಗಿರುತ್ತೆ ಬಿ.ಎಡ್ ಆಗೋದ್ರಿಂದ. ಯಾಕಂದ್ರೆ ನಿಮ್ಗೆ ಅಲ್ಲಿ ಬಿ.ಎಡ್ ಮಾಡೋದ್ರಿಂದ ನಿಮಗೆ ನಿರ್ವಹಣೆ ಬಗ್ಗೆ ಎಲ್ಲ ಒಂದು ಮಾಹಿತಿಗಳನ್ನು ತಿಳಿಸಿಕೊಟ್ಟಿರ್ತಾರೆ. ನೀವು ಅದ್ರ ಬಗ್ಗೆನೂ ಕೂಡ ಕಲ್ತಿರ್ತೀರಾ. ಯಾವ ತರ ನಿರ್ವಹಣೆ ಮಾಡಬೇಕು, ಯಾವ ತರ ಒಂದು ಆಡಳಿತವನ್ನು ನಿರ್ವಹಣೆ ಮಾಡಬೇಕು, ಶಿಕ್ಷಕರನ್ನ ಯಾವ ತರ ನೋಡ್ಕೋಬೇಕು, ಮತ್ತೆ ಇತರ ಒಂದು ಸಿಬ್ಬಂದಿ ವರ್ಗವನ್ನ ಅಥವಾ ಯಾವುದೇ ಒಂದು ಕಡತಗಳನ್ನ, ಡಾಕ್ಯುಮೆಂಟ್ಸ್‌ಗಳನ್ನ ಅಥವಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ನಿಮಗೆ ಇರುತ್ತೆ. ಆ ಕಾರಣಕ್ಕೆ ಗಳಾಗ್ಲಿಕ್ಕೂ ಕೂಡ ಬಿ.ಎಡ್ ಎಲಿಜಿಬಿಲಿಟಿ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಬಿ.ಎಡ್ ಮಾಡಿದಂತವರು ಕೂಡ ಆಗ್ಬೋದಾಗಿರುತ್ತೆ, ಮುಖ್ಯೋಪಾಧ್ಯಾಯರು. ನಂತರದಲ್ಲಿ ಪಿ.ಯು ಕಾಲೇಜಲ್ಲಿ ಉಪನ್ಯಾಸಕರಾಗಲಿಕ್ಕೂ ಕೂಡ ಬಿ.ಎಡ್ ಅಂತಕ್ಕಂಥದ್ದು ಕಂಪಲ್ಸರಿ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಪಿ.ಜಿ ಪ್ಲಸ್ ಬಿ.ಎಡ್ ಆಗಿರುವಂಥವ್ರು ಪಿ.ಯು ಕಾಲೇಜುಗಳಲ್ಲಿ ಕೂಡ ಉಪನ್ಯಾಸಕರಾಗಬಹುದಾಗಿರುತ್ತೆ. ನೀವು ಬಿ.ಎಡ್ ಮಾಡಿದ್ರೆ ಅಂದ್ರೆ ನೀವು ಕೂಡ ಪಿ.ಜಿ ಏನಾದ್ರು ಮಾಡ್ಕೊಂತೀರಾ, ಯಾವ ತರ ಒಂದು ಎಂ.ಎ, ಎಂ.ಕಾಮ್, ಎಂ.ಎಸ್.ಸಿ ಏನಾದ್ರು ಮಾಡ್ಕೊಂತೀರಾ ಅಂದ್ರೆ, ನೀವು ಪಿ.ಯು ಕಾಲೇಜುಗಳಲ್ಲೂ ಕೂಡ ಅಂದ್ರೆ ಫಸ್ಟ್ ಪಿ.ಯು.ಸಿ, ಸೆಕೆಂಡ್ ಪಿ.ಯು.ಸಿಗಳಲ್ಲೂ ಕೂಡ ನೀವು ಉಪನ್ಯಾಸಕರಾಗಿ ಕೆಲಸ ಮಾಡಲಿಕ್ಕೆ ಬಿ.ಎಡ್ ಅಂತಕ್ಕಂಥದ್ದು ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಆ 4ನೇದಾಗಿ ವಿಶೇಷ ಶಿಕ್ಷಣ ಅಂದ್ರೆ ವಿಶೇಷ ಶಾಲೆಗಳು ಇರ್ತಾವಲ್ಲ, ವಿದ್ಯಾರ್ಥಿಗಳಿಗೆ ನ್ಯೂನತೆ ಹೊಂದಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಇತರ ಒಂದು ಅಂಗವೈಕಲ್ಯ ಹೊಂದಿರುವಂತಹ ಶಾಲೆಗಳು ಇರ್ತಾವಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಶಾಲೆಗಳಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ನೀವು ಬಿ.ಎಡ್ ಅನ್ನು ಮಾಡಿರುವಂತವರು ಕೂಡ ನೀವು ಸಹಾಯನ ಆಗುತ್ತೆ. ಯಾಕಂದ್ರೆ ಬಿ.ಎಡ್ ಅಲ್ಲೂ ಕೂಡ ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರ ಸಮಸ್ಯೆಗಳ ಕುರಿತು ನೀವು ಅವ್ರಿಗೆ ಯಾವ ತರ ಬೋಧನೆ ಮಾಡಬೇಕು ಅನ್ನೋದ್ರ ಕುರಿತು ಎಲ್ಲ ಕಲ್ತಿರ್ತೀರಾ. ಆ ಕಾರಣಕ್ಕೆ ಬಿ.ಎಡ್ ಮಾಡಿದಂತವರಿಗೆ ವಿಶೇಷ ಶಾಲೆಗಳಲ್ಲಿ ವಿಶೇಷ ಕೋರ್ಸ್ ಅಂತಾನೆ ಕೂಡ ಒಂದು ಪರಿಗಣಿಸ್ತಾರೆ, ಅದು ಬಿ.ಎಡ್ ಅನ್ನ. ಆ ಕಾರಣಕ್ಕೆ ನೀವು ಎಲಿಜಿಬಲ್ ಇರ್ತಿರೋದು ಕೂಡ. ನಂತರದಲ್ಲಿ ಶೈಕ್ಷಣಿಕ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಬಹುದಾಗಿರುತ್ತೆ. ಯಾವ ತರ ಅಂದ್ರೆ, ಶೈಕ್ಷಣಿಕ ನೀತಿ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಸರ್ಕಾರಿ ಸಂಸ್ಥೆಗಳಲ್ಲಿ ಸಲಹೆಗಳನ್ನು ಕೊಡೋದಾಗಿರ್ಬೋದು, ಮಾರ್ಗದರ್ಶನ ನೀಡೋದಕ್ಕೂ ಕೂಡ ನೀವು ಈ ಒಂದು ಕೆಲಸವನ್ನು ಕೂಡ ಮಾಡಬಹುದಾಗಿರುತ್ತೆ. ಶೈಕ್ಷಣಿಕ ಸಲಹೆಗಾರರಾಗಿ ಕೂಡ ಕೆಲಸ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ತಿಳಿಸುವುದಾದರೆ, ಕೌನ್ಸಿಲರ್ ಆಗಿ ಕೂಡ ಕೆಲಸ ಮಾಡಬಹುದಾಗಿರುತ್ತೆ. ಯಾವ ತರ ಅಂದ್ರೆ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಸಲಹೆಗಳನ್ನು ನೀಡೋದಕ್ಕೂ ಕೂಡ ನೀವು ಕೌನ್ಸಿಲರ್‌ಗಳಾಗಿ ಸೇರ್ಕೋಬಹುದಾಗಿರುತ್ತೆ. ಕೌನ್ಸಿಲರ್ ಕೆಲಸವೂ ಕೂಡ ನೀವು ಮಾಡಬಹುದಾಗಿರುತ್ತೆ ಶಾಲೆಗಳಲ್ಲಿ. ನಂತರದಲ್ಲಿ ತಿಳಿಸುವಂತಾದರೆ, ಹಾಸ್ಟೆಲ್ ವಾರ್ಡನ್‌ಗಳಾಗಿ ಕೂಡ ಕೆಲಸ ಮಾಡಬಹುದಾಗಿರುತ್ತೆ. ಪ್ರಮುಖವಾಗಿ ಒಳ್ಳೆಯದೇನೆಂದ್ರೆ, ಹಾಸ್ಟೆಲ್ ವಾರ್ಡನ್‌ಗಳ ಕೆಲಸಕ್ಕೂ ಕೂಡ ಬಿ.ಎಡ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಅಂದ್ರೆ ವಿದ್ಯಾರ್ಥಿಗಳ ನಿಯಂತ್ರಣ ಮಾಡುವಂತದ್ದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ತಿಳ್ಕೊಂಡಿರ್ತೀರಾ. ಹಾಸ್ಟೆಲ್ ವಾರ್ಡನ್‌ಗೂ ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತವೆ. ಆ ಮುಖಾಂತರದಲ್ಲಿ ನೀವು ಹಾಸ್ಟೆಲ್ ವಾರ್ಡನ್ ಆಗಿ ಕೂಡ ಕೆಲಸ ಮಾಡಬಹುದು. ನಂತರದಲ್ಲಿ ಪ್ರಮುಖವಾಗಿ 8ನೇದಂದ್ರೆ ಟ್ಯೂಟರ್ ಆಗಿ ಕೂಡ ನೀವು ಅಲ್ಲಿ ವರ್ಕ್ ಮಾಡಬಹುದಾಗಿರುತ್ತೆ. ಅವುಗಳಲ್ಲಿ ಅಂದ್ರೆ ಖಾಸಗಿ ಆಗಿರ್ಬೋದು ಅಥವಾ ಆನ್‌ಲೈನ್ ನಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬಹುದಾಗಿರುತ್ತೆ. ಈಗ ಉದಾಹರಣೆ ಹೇಳುವುದಾದರೆ, ಯೂಟ್ಯೂಬ್ ಅಂತಕ್ಕಂಥದ್ದಲ್ಲಿ ನೀವು ಬಿ.ಎಡ್ ಅನ್ನು ಮಾಡಿ ಯಾವ ತರ ಪಾಠ ಮಾಡಬೇಕು, ಯಾವ ತರ ಬೋಧನೆ ಮಾಡಬೇಕು, ಏನಿದೆ ಅಂತೆಲ್ಲ ತಿಳ್ಕೊಂಡಿರ್ತೀರಾ. ಅದನ್ನೇ ನೀವು ಇಲ್ಲಿ ಬಳಸ್ಕೋಬಹುದಾಗಿರುತ್ತೆ. ಅಥವಾ ಇತರೆ ಒಂದು ಆನ್‌ಲೈನ್ ಮಾಧ್ಯಮಗಳು ಕೂಡ ಸಿಗ್ತವೆ ನಿಮಗೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಬೋಧನೆ ಮಾಡೋದ್ರ ಮುಖಾಂತರದಲ್ಲೂ ಕೂಡ, ಕ್ಲಾಸಸ್ ಅನ್ನು ಮಾಡೋದ್ರ ಮುಖಾಂತರ ನೀವು ಕೂಡ ಈ ಒಂದು ವೃತ್ತಿಯನ್ನ ತಗೋಬಹುದಾಗಿರುತ್ತೆ. ಆ ಒಂದು ಕೆಲಸನ ಕೂಡ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಮೌಲ್ಯಮಾಪಕರಾಗಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಪ್ರಶ್ನೆ ಪತ್ರಿಕೆಗಳನ್ನ ತಯಾರಿಸೋದಾಗಿರ್ಬೋದು, ಮೌಲ್ಯಮಾಪನ ಮಾಡುವಂತಹ ಕೆಲಸಗಳನ್ನ ಕೂಡ ನೀವು ಮಾಡೋದಕ್ಕೆ ಬಿ.ಎಡ್ ಅಂತಕ್ಕಂಥ ಅರ್ಹತೆ ಬೇಕಾಗಿರುತ್ತೆ.
ಮಾಡ್ಬೋದಾಗಿರುತ್ತೆ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಯಾವ ತರ ಮಾಡುವಂಥದ್ದು, ಬ್ಲೂ ಪ್ರಿಂಟ್ ಯಾವ ತರ ರೆಡಿ ಮಾಡುವಂಥದ್ದು ಎಲ್ಲಾನು ಕೂಡ ತಿಳ್ಕೊಂಡಿರ್ತೀರಿ ಇದರಲ್ಲಿ. ಇದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ನಂತರದಲ್ಲಿ ಭಾಷಾ ಪಂಡಿತರು ಈ ಒಂದು ಕೆಲಸನ ಕೂಡ ನೀವು ಮಾಡಬಹುದಾಗಿರುತ್ತೆ. ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಬಹುದಾಗಿರುತ್ತೆ. ಪ್ರಾದೇಶಿಕವಾಗಿ ಆ ಒಂದು ಸ್ಥಳಗಳಲ್ಲಿ ಯಾವ ಭಾಷೆಗಳು ಇರ್ತಾವಲ್ಲ, ಅದರ ಒಂದು ಟೀಚರ್‌ಗಳಾಗಿ ನೀವು ಕೂಡ ಕೆಲಸ ಮಾಡ್ಲಿಕ್ಕೆ ಇದು ಬಿ.ಎಡ್ ಅಂತಕ್ಕಂಥದ್ದು ಸಹಾಯ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ಮೇಜರ್ ಸಬ್ಜೆಕ್ಟ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಏನಿರುತ್ತೆ ಪ್ರಾದೇಶಿಕ ಭಾಷೆಗಳು ಅದನ್ನ ಕೂಡ ಕಲ್ತಿರ್ತೀರಾ. ಹಾಗಾಗಿ ಅದರ ಒಂದು ಶಿಕ್ಷಕರಾಗಿ ಕೂಡ ಕೆಲಸ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಕಂಟೆಂಟ್ ರೈಟರ್‌ಗಳಾಗಿ ಕೂಡ ಕೆಲಸ ಮಾಡಬಹುದಾಗಿರುತ್ತೆ. ನೀವು ಯಾವ ತರ ಅಂತಂದ್ರೆ ಶೈಕ್ಷಣಿಕ ವೆಬ್‌ಸೈಟ್‌ಗಳಾಗಿರ್ಬೋದು ಅಥವಾ ಬ್ಲಾಗ್‌ಗಳಿಗೆ ಬರವಣಿಗೆ ಕೆಲಸಗಳನ್ನು ಕೂಡ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ನಾಲೆಡ್ಜ್ ಇರುತ್ತೆ. ಯಾವ ತರ ವಿಷಯ ಮಂಡನೆ ಮಾಡಬೇಕು, ವಾಕ್ಯಗಳನ್ನ ರಚನೆ ಮಾಡಬೇಕು, ಯಾವ ಒಂದು ಅಂಶಗಳು ಪ್ರಮುಖವಾಗಿರುತ್ತೆ, ಯಾವ ತರ ಒಂದು ಮಾಹಿತಿನ ಕಲೆಕ್ಟ್ ಮಾಡಬೇಕು, ಇನ್ನೊಂದು ಮತ್ತೊಂದು ಪ್ರಮುಖ ಮಾಹಿತಿಗಳು ಇರ್ತವೆ ನಿಮಗೆ. ಆ ಕಾರಣಕ್ಕೆ ಕಂಟೆಂಟ್ ರೈಟರ್‌ಗಳಾಗಿ ನೀವು ಸಹ ಒಂದು ಫೀಲ್ಡ್‌ಗಳಾಗಿರ್ಬೋದು, ಬೇರೆ ಕೆಲಸಗಳಲ್ಲಿ ವೆಬ್‌ಸೈಟ್‌ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಐಸಿಟಿ ಇತರೆ ಒಂದು ಕೌಶಲ್ಯಗಳನ್ನು ಕೂಡ ಕಲಿಸಿರ್ತಾರೆ. ಹಾಗಾಗಿ ಇವುಗಳು ಕೂಡ ಸಹಾಯ ಆಗುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಇನ್ನೂ ಒಂದು ಕೆಲವೊಂದು ಆಡ್ ಮಾಡುವಂತಂದ್ರೆ ನೀವು ಟ್ಯೂಷನ್‌ಗಳನ್ನ ಕೂಡ ತಗೋಬಹುದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮನೆಗಳಲ್ಲಿ ಟ್ಯೂಷನ್ ಅಂತ ನೀವು ಬೋರ್ಡ್ ಹಾಕೋದಾಗಿರ್ಬೋದು, ಇತರೆ ಮುಖಾಂತರಗಳು ಕೂಡ ಟ್ಯೂಷನ್‌ನ ಒಂದು ಮಾಡಬಹುದಾಗಿರುತ್ತೆ. ಅಥವಾ ಟ್ಯೂಷನ್ ಸೆಂಟರ್‌ಗಳಲ್ಲೂ ಕೂಡ ಕೆಲಸನ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಬಿ.ಎಡ್ ಆಗಿರೋರಿಗೆ ಅವ್ರಿಗೆ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಟೀಚಿಂಗ್ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇರುತ್ತೆ ಅಂದ್ಬಿಟ್ಟು ಕೂಡ ಅದರ ಒಂದು ಸೌಲಭ್ಯ ಕೂಡ ನಿಮಗೆ ಸಿಗುತ್ತೆ. ಅದರ ಒಂದು ಕೆಲಸನ ಕೂಡ ಮಾಡಬಹುದಾಗಿರುತ್ತೆ. ಇತರೆ ಹಲವಾರು ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನ ನೀವು ಮಾಡಬಹುದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಕನ್ನಡ ವಿಡಿಯೋ ಟ್ಯೂಷನ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮರ್ರಿ ವಿಡಿಯೋ ಶೇರ್ ಮಾಡಿ. ಏನಾರ ಪ್ರಶ್ನೆ ಡೌಟ್ ಇದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನ ಪಡ್ಕೊಳ್ಳೋದ್ರ ಮುಖಾಂತರ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ.